ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಭಾಗವಹಿಸಲಿ. ನನ್ನ ಗುರುತು ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ನನ್ನ ಜಯಶಾಲಿ ಆಗಿ ಮಾಡಬೇಕು ಅಂತ ಕೇಳ್ಕೊತ ನೀವು ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ನನ್ನ ಜಯಶಾಲಿನಿಯಾಗಿ ಮಾಡಿರಿ. ಉದಾಹರಣೆಗೆ ನನಗೆ ಸಾಂಸ್ಕೃತಿಕ ಮಂತ್ರಿಯಾಗಿ ಆಯ್ಕೆ ಆದ ನಾನು ನಮ್ಮ ಶಾಲೆಯಲ್ಲಿ ನಡೆಯತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಬೆಳಗ್ಗೆ ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಗುರುತು ನೀಡಿ ಜಯಶಾಲಿಯಾಗಿ ಮಾಡಲು ತಮ್ಮನ್ನು ಕೇಳಿಕೊಳ್ಳುತ್ತೇನೆ. ಶಾಲಾ ಸಂಸತ್ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನ್ನ ಗುರುತಿನ ಕಪ್ಪು ಓಟ್ ಆಗಿರುತ್ತದೆ. ನಿಮ್ಮ ಅಮೂಲ್ಯವಾದ ಮತವನ್ನು ನಾನು ನೀಡಿ. ನನ್ನ ಹೆಸರು ರೇವತಿ ಇಟಿಗಟ್ಟಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ನೀಡಿ ಜಯಶಾಲಿಯಾಗಿ ಮಾಡಲು ತಮ್ಮನ್ನು
ಅನ್ನೋದನ್ನು ನೀವು ನೋಡ್ಕೊಂಡ್ರಿ. ಇದೇ ಮಾದರಿ ಒಳಗೆ ಮತಪತ್ರಗಳು ಇರ್ತಾವೆ. ಇದನ್ನ ಭದ್ರವಾಗಿ ಅವತ್ತು ಇದನ್ನ ಈಗ ಮತ ಎಣಿಕೆ ಪ್ರಾರಂಭವಾಗೋದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರಂಗೆ ಸೀಲ್ ಆಗಿರ್ತಕ್ಕಂಥದ್ದು ಗಮನಿಸ್ರಿ. ಉಮೇಶ್ ನೆಕ್ಸ್ಟ್ ಸೋಮೇಶ್ ರೇವತಿ ಭೀಮಣ್ಣ ಗೌತಮ್ ಅಂಜನಾ ದಿವ್ಯಾ ಅಭಿಲಾಷ್ ಸ್ಪಂದನ ಮಲಿಕ್ ರೆಹಾನ್ ಮಾಳವ್ ಮಲಿಕ್ ರೆಹಾನ್ ಅಂಜನಾ ಈಶ್ವರ್ ಅಭಿಲಾಷ್ ಗೌತಮ್ ಮೂಲಕ ಮತ್ತೆ ಎಲ್ಲರನ್ನ ಸೆಳೆದು ಶನಿವಾರ ದಿವಸ ಉತ್ತಮವಾದಂತಹ ಶಾಲಾ ಚುನಾವಣೆಯಲ್ಲಿ ಭಾಗಿಯಾಗಿ ಒಟ್ಟು ಮತಗಳ ಸಂಖ್ಯೆಯನ್ನು ಮಾತ್ರ ಅನೌನ್ಸ್ ಮಾಡ್ತೇವೆ. ನಾಳೆ ದಿವಸ ತಮಗೆ ಹುದ್ದೆಗಳನ್ನು ಅಲಾಟ್ ಮಾಡಿ ಕೊಡ್ತಕ್ಕಂಥದ್ದು. ಮತ್ತೆ ಏನಿದ್ರಾಗ ಭಾಗಿಯಾಗಿದ್ದೀರಿ 26 ಜನಕ್ಕೂ ಸಹಿತ ನಾವು ಒಂದೊಂದು ಹುದ್ದೆಗಳನ್ನು ಕೊಡ್ತಕ್ಕಂಥದ್ದು. ಮಲಿಕ್ ರೆಹಾನ್ ಹುಲ್ಮನಿಯವರು 82 ಮತಗಳನ್ನು ತೆಗೆದುಕೊಂಡಿದ್ದಾರೆ. 45 ಮತಗಳನ್ನ ಕೂಡ್ರಿ. ಮಂಜುನಾಥ್ ಪರಣ 31 ಮತಗಳನ್ನು ತೆಗೆದುಕೊಂಡಿದ್ದಾರೆ. ಮಾಡವ ಅಪ್ಪಣ್ಣ 37 ಸಾಂಸ್ಕೃತಿಕ ಮಂತ್ರಿ ತನುಶ್ರೀ ಪೂಜಾರ್ ಮಲ್ಲಿಕಾರ್ಜುನ್ ಬೆಳಗ್ಲಿ. ಭೂಮಿಕಾ ನಾಯಕ್ ಸಾಗರ್ ಪಟರ್. ಹಣಕಾಸು ಮಂತ್ರಿ ಶಿಕ್ಷಣ ಮಂತ್ರಿ ರೇವತಿ ಇಟಿಗಟ್ಟಿ ಮಲ್ಲಿಕ್ ರೆಹಾನ್ ಹುಲ್ಮನಿ. ಕಲೆ, ಸಂಸ್ಕೃತಿ, ಕ್ರೀಡೆ ಹೀಗೆ ಎಲ್ಲವನ್ನು ನೀಡಿ ವಿದ್ಯಾರ್ಥಿಗಳ ಬದುಕಿನಲ್ಲಿ ದಾರಿದೀಪವಾಗುವ ದೇವಾಲಯ. ಇಲ್ಲಿ ಭಕ್ತಿ ಶ್ರದ್ಧೆ ಇದ್ದರೆ ಎಂತಹ ಕಠಿಣತೆಯನ್ನು ಸುಲಭವಾಗಿಸಲು ಸಾಧ್ಯ. ಈ ಸಾಧ್ಯತೆಯನ್ನು ಸಾಧ್ಯವಾಗಿಸಲು ಶಿಕ್ಷಕರ ಜೊತೆ ವಿದ್ಯಾರ್ಥಿಗಳು ಕೈಜೋಡಿಸಿದಾಗ ಸಾಧನೆಗಳು ಸುಲಭ ಸಾಧ್ಯ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಜವಾಬ್ದಾರಿಯ ಅರಿವಾಗಲು ಶಾಲೆಯಲ್ಲಿ ಶಾಲಾ ಸಂಸತ್ಗಳನ್ನು ವಿವಿಧ ಸಂಘಗಳನ್ನ ರಚಿಸಿ ಕಾರ್ಯ ಹಂಚಿಕೆಯನ್ನ ಮಾಡಲಾಗುತ್ತದೆ. ಪ್ರತಿ ವರ್ಷದಂತೆಯೇ ಈ ವರ್ಷವೂ ಮುಖ್ಯೋಪಾಧ್ಯಾಯರ ಮುಂದಾಳತ್ವದಲ್ಲಿ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತು ಮತ್ತು ವಿವಿಧ ಸಂಘಗಳ ರಚನೆಯನ್ನು ಮಾಡಿದ್ದೀವಿ. ಇವತ್ತು ಆ ಸಂಘಗಳು ಮತ್ತು ಶಾಲಾ ಸಂಸತ್ತಿನ ಉದ್ಘಾಟನೆಯನ್ನ ನಾವಿಲ್ಲಿ ಆಯೋಜಿಸಿದ್ದೇವೆ.
ಈ ನಮ್ಮ ಕಾರ್ಯಚಟುವಟಿಕೆಗಳು ಪ್ರತಿ ವರ್ಷದಂತೆಯೇ ಈ ವರ್ಷವೂ ಯಶಸ್ವಿಯಾಗಿ ಮುಂದೆ ಸಾಗಲಿ ಎಂದು ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ, ಕುಮಾರಿ ತನುಶ್ರೀ ಪೂಜಾ. ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಂ ಆನಂದಂ ಅದ್ವೈತರೂಪಂ. ಶಾಲಾ ಸಂಸದ ಹಾಗೂ ವಿವಿಧ ವಿಷಯಗಳ ಸಂಘಗಳ ಉದ್ಘಾಟನೆಯ ಈ ಒಂದು ಸರಳ ಹಾಗೂ ಸುಂದರ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಹಾಗೂ ವೇದಿಕೆ ಎದುರುಗಡೆ ಕುಳಿತಿರುವ ನಿಮ್ಮೆಲ್ಲರನ್ನ ಸ್ವಾಗತ ಮಾಡೋದಕ್ಕೆ ನನಗೆ ಅತ್ಯಂತ ಸಂತೋಷ ಅನಿಸ್ತಾ ಇದೆ. ಜ್ಞಾನ ಜ್ಯೋತಿ ನಮೋಸ್ತುತೆ. ಸತ್ಯಬುದ್ಧಿ ವಿನಾಶಾಯ. ವಿದ್ಯೆಯ ಅಧಿದೇವತೆ ಆಗಿರುವಂತಹ ಶಾರದೆಯನ್ನ ಮನಸಾರೆ ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ವರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ 2026-27ನೇ ಸಾಲಿನ ಶಾಲಾ ಸಂಸತ್ ಮತ್ತು ಸಂಘಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಸೇರಿರುವುದು ಅತ್ಯಂತ ಖುಷಿಯ ವಿಚಾರ. ಮನುಷ್ಯ ಸಂಗತಿ, ಈ ಸಂಘದ ಪರಿಕಲ್ಪನೆ ಮಹಾಕಾವ್ಯಗಳಿಂದ ಪ್ರತಿ ಸಂಘಗಳು, ಪ್ರತಿ ಭಾಷಾ ಶಿಕ್ಷಕರು ತಮ್ಮ ತಮ್ಮ ಸಂಘಗಳ ಪರಿಚಯವನ್ನ ಮಾಡಿಕೊಡ್ತಾರೆ. ಮೊದಲನೆಯದಾಗಿ ಕನ್ನಡ ಸಂಘ, ಶ್ರೀಮತಿ ಕನ್ನಡ ಭಾಷಾ ಸಂಘದ ಪರಿಚಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಭಾಷಾ ಸಂಘದ ಉದ್ದೇಶವನ್ನ ತಿಳ್ಕೊಳ್ಳಿ. ಸಾಹಿತ್ಯದ ಅಭಿರುಚಿಯನ್ನ ನಿಮ್ಮಲ್ಲಿ ಬೆಳೆಸುವಂತಹ ಮೂಲ ಉದ್ದೇಶ ಈ ಸಂಘಕ್ಕಿದೆ. ತಪ್ಪಿಲ್ಲದೆ ಶುದ್ಧವಾಗಿ ಸ್ಪಷ್ಟವಾಗಿ ಓದಲು ಬರೆಯಲು ನಿಮ್ಮ ಸೃಜನಶೀಲತೆಯನ್ನ ಹೊರಹಾಕಲಿಕ್ಕೆ ಇದೊಂದು ಅತ್ಯುತ್ತಮ ವೇದಿಕೆ ನಮ್ಮ ಕನ್ನಡ ಭಾಷಾ ಸಂಘ. ಭಾಷಾಭಿಮಾನದ ಜೊತೆಗೆ ಸಾಹಿತ್ಯದಲ್ಲಿ ಕೂಡ ನೀವು ಅಭಿರುಚಿಯನ್ನ ಬೆಳೆಸಿಕೊಳ್ಬೇಕು, ಸಂವಹನ ಕೌಶಲ್ಯವನ್ನ ರೂಢಿಸಿಕೊಳ್ಬೇಕು. संक्षेप रूप को आपके सामने रखने के लिए जा रही हूँ. पहले मैं आपको हिंदी क्लब के उद्देश्यों के बारे में बताऊंगा. ಮುಖ್ಯ ಉದ್ದೇಶವಾಗಿರ್ತದೆ. ಇನ್ನೊಂದು ಉದ್ದೇಶ ಅಂದರೆ ಟು ಎಲಿಮಿನೇಟ್ ಹೆಸಿಟೇಷನ್ ಅಂಡ್ ಸ್ಟೇಜ್ ಬೇರ್ ರಿಗಾರ್ಡಿಂಗ್ ಇಂಗ್ಲಿಷ್ ಅಂಡ್ ನೇಟಿವ್ ಲ್ಯಾಂಗ್ವೇಜ್ ಯೂಸೇಜ್ ಅಂಡ್ ಬೂಸ್ಟಿಂಗ್ ಓವರ್ ಆಲ್ ಸೆಲ್ಫ್ ಕಾನ್ಫಿಡೆನ್ಸ್. ಪರಿಚಯವನ್ನ ಮಾಡಿಕೊಳ್ಬೇಕಾಗಿ ಶ್ರೀಮತಿ ಎಸ್.ಪಿ. ಕಟಾವ್ಕರ್ ಮೇಡಮ್ ಅವರು. ಮೊದಲಿಗೆ ಈ ಗಣಿತ ಸಂಘದ ರಚನೆ ಬಗ್ಗೆ ಹೇಳೋದಾದ್ರೆ ನಮ್ಮ ಆರ್ಯಭಟ ಗಣಿತ ಸಂಘದ 14 ಭಜಂತ್ರಿ ಹಾಗೂ 10ರಿಂದ ರಿಫಾರ್ಮ್ ಮಾಡಿದ್ದೀವಿ. ಇಷ್ಟು ವಿದ್ಯಾರ್ಥಿಗಳನ್ನ ನಾವು ಆಯ್ಕೆ ಮಾಡಿರ್ತೇವೆ. ಮಾರ್ಗದರ್ಶಿ ಶಿಕ್ಷಕರಾಗಿ ನಾನು ಮತ್ತು ಎಲ್ಲಾ ಶಿಕ್ಷಕರು ಮಾರ್ಗದರ್ಶಕರಾಗಿದ್ದಾರೆ. ಅದೇ ರೀತಿ ಸಂಘದ ಅಧ್ಯಕ್ಷ ಮತ್ತು ವಿದ್ಯಾರ್ಥಿ ಪ್ರತಿನಿಧಿಯಾಗಿ 10ನೇ ತರಗತಿಯ ಕುಮಾರಿ ಶ್ರೀದೇವಿ. ಹಾಗೆ ಕಾರ್ಯದರ್ಶಿಯಾಗಿ ನಾನು ಸಮಾಜ ವಿಜ್ಞಾನ ಶಿಕ್ಷಕರ ಕಾರ್ಯದರ್ಶಿಯಾಗಿರ್ತೀನಿ. ಹಾಗೆ ಪ್ರತಿಯೊಂದು ಕ್ಲಾಸ್ನಲ್ಲೂ ಕೂಡ ತರಗತಿ ಪ್ರತಿನಿಧಿಕವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇಂದಿನ ನೀವು ವಿದ್ಯಾರ್ಥಿಗಳು ನಾಳಿನ ದೇಶದ ಭವಿಷ್ಯ ಜೊತೆಗೆ ನಾಳಿನ ಮತದಾರರು ಕೂಡ ಹೌದು. ತಮ್ಮಲ್ಲಿ ಮತದಾನದ ಜಾಗೃತಿಯನ್ನು ಮೂಡಿಸಬೇಕು. ಹಾಗೆ ಒಂದೊಂದು ಮತದ ಅಮೂಲ್ಯತೆಯನ್ನು ತಿಳಿಸಬೇಕು. ಹಾಗೆ ತಮ್ಮ ಮನೆಯಲ್ಲಿರ್ತಕ್ಕಂಥ ಮತದಾರರಿಗೂ ಕೂಡ ಆ ಒಂದು ಮತದಾನದ ಜಾಗೃತಿಗೆ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿ 10ನೇ ತರಗತಿಯಿಂದ ಸೌಮ್ಯ ಪವಾಡದ ಶ್ರೀದೇವಿ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗಜವದನ ಹೇ ರಂಭಾ ವಿಜಯ ಧ್ವಜ ಶಕರ್ಮಿ ಪ್ರತಿಭಾ. ಏತದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ. ಏತದಂತ ಗಜವದನ ಹೇ ರಂಭಾ. ಅಂದ್ರೆ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆಯನ್ನ ಖಾತ್ರಿಪಡಿಸುವುದು ಮತ್ತು ಮಕ್ಕಳಿಗೆ ಸುರಕ್ಷತೆಯ ವಾತಾವರಣವನ್ನ ಒದಗಿಸುವಂತದ್ದಾಗಿದೆ. SHE She Walks. She Walks. Sexual Harassment
ಎಲೆಕ್ಟ್ರಾನಿಕ್ ಬಾಕ್ಸ್. ಅಧಿಕೃತವಾಗಿ 2024 ಅಧಿಕೃತಗಾರರು ತಮ್ಮಲ್ಲಿ ನಡೆಯುವಂತಹ ಯಾವುದಾದ್ರೂ ಲೈಂಗಿಕ ದೌರ್ಜನ್ಯಗಳನ್ನು ಒಂದು ದೂರಿನ ಮೂಲಕ ದಾಖಲಿಸುವಂತಹ ವೆಬ್ಸೈಟ್. ಮಂತ್ರಿಯಾಗಿ ಸಂವಿಧಾನದ ಹೆಸರಿನಲ್ಲಿ ಮನಪೂರ್ವಕವಾಗಿ ಪ್ರಮಾಣ ಮಾಡುತ್ತಿದ್ದೇನೆ. ನಾನು ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಹಾಗೂ ಜವಾಬ್ದಾರಿಯಿಂದ ನಿರ್ವಹಿಸುತ್ತೇನೆ. ಶಾಲೆಯ ನಿಯಮಗಳನ್ನು ಪಾಲಿಸುತ್ತೇನೆ. ಉತ್ತಮ ಮೌಲ್ಯಗಳನ್ನು ಬೆಳೆಸಲು ಶ್ರಮಿಸುತ್ತೇನೆ. ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್. ಮಾಹಿತಿಯನ್ನು ನಮ್ಮೆಲ್ಲ ಶಿಕ್ಷಕ ಬಂಧುಗಳ ತಮಗೆ ಒದಗಿಸಿಕೊಟ್ಟಿದ್ದಾರೆ. ಏನಂದ್ರೆ ಇವತ್ತು ಕಾರ್ಯಕ್ರಮ ಮಾಡಿ ಮುಗಿಸಿದಂತೆಲ್ಲ ಏನೋ ಸಂಘಗಳ ರಚನೆ ಆಗಿದ್ದವು. ಆ ಸಂಘಗಳ ಅಡಿಯಲ್ಲಿ ವರ್ಷದುದ್ದಕ್ಕೂ ಪರಿಣಾಮಕಾರಿಯಾಗಿ ಬಹಳಷ್ಟು ಒಳ್ಳೆಯ ಚಟುವಟಿಕೆಗಳು ನಡೆದು ಆ ಚಟುವಟಿಕೆಗಳ ಮೂಲಕ ನಿಮ್ಮಲ್ಲಿ ನಾಯಕತ್ವ ಗುಣ, ಸೃಜನಾತ್ಮಕತೆ ಗುಣ, ಧೈರ್ಯದಿಂದ ಮಾತನಾಡ್ತಕ್ಕಂಥ ಒಂದು ಕೌಶಲ್ಯ, ನಾಟಕಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಕ್ರೀಡೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ನಮ್ಮ ದೇಹಕ್ಕೆ ನಮ್ಮ ಮನುಷ್ಯ ಸರ್ವಾಂಗೀಣ ಬೆಳವಣಿಗೆ ಬೇಕಂದ್ರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಬಹಳಷ್ಟು ಅವಶ್ಯ. ಕೇವಲ ನಾನು ಒಂದು ವಿಷಯದಲ್ಲಿ 125 ಅಂಕಗಳನ್ನ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡದ್ರ ಜೊತೆಗೆ ಉಳಿದಂತೆ ಒಬ್ಬ ವಿದ್ಯಾರ್ಥಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳು, ಕ್ರೀಡೆಗಳಾಯ್ತು, ಪಠ್ಯೇತರ ಚಟುವಟಿಕೆಗಳಾಯ್ತು, ಇವುಗಳ ಭಾಗವಹಿಸುವಿಕೆ ಬಹಳಷ್ಟು ಮುಖ್ಯ. ಯಾಕಂದ್ರೆ ಇದರಿಂದ ತಮ್ಮಲ್ಲಿ ಕೌಶಲ್ಯ ಬೆಳೀತದೆ. ಆ ಕೌಶಲ್ಯದಿಂದ ಮುಂದಿನ ಜೀವನ ನಿಮಗೆ ಬಹಳಷ್ಟು ಸರಾಗವಾಗಿ ನಡೆಸ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಎಲ್ಲ ಕಾರ್ಯಕ್ರಮಗಳು ಅಷ್ಟೇ ಉತ್ತಮವಾಗಿ ನಡೆದು ಬರಲಿ ಎಂಬ ಒಂದು ಶುಭ ಸಂದೇಶವನ್ನ ನಮಗೆ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಿಮ್ಮ ಪರವಾಗಿ ವೈಯಕ್ತಿಕವಾಗಿ ಎಲ್ಲ ಸಿಬ್ಬಂದಿಗಳ ಪರವಾಗಿ SDMC ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.